ಕುರ್ಚಿ ಕಿತ್ತಾಟ ಎಲ್ಲಿಗೆ ಬಂತು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾ ಇದ್ದಾರೆ ಗಮನಿಸ್ತಾ ಹೋಗೋಣ. ದಿಲ್ಲಿಯಲ್ಲಿ ಡಿಕೆ ಪವರ್ ಶೋ ಇದ್ದ ಸಿದ್ದು ಟೀಮ್ನಿಂದಲೂ ಕೂಡ ತಂತ್ರಗಾರಿಕೆ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಿಎಂ ಕುರ್ಚಿ ಕಿತ್ತಾಟ. ನೋಡಿ, ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಪವರ್ ಶೋ ನಡೀತಾ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಟೀಮ್ನಿಂದಲೂ ಕೂಡ ತಂತ್ರಗಾರಿಕೆ ನಡೀತಾ ಇರೋದು. ಕುರ್ಚಿ ಕಾದಾಟದ ನಡುವೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು. ಮೈಸೂರಿನಲ್ಲಿ ಪವರ್ ಶೋಗೆ ಅಹಿಂದ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಅಹಿಂದ ಸಭೆ ನಡೆಸೋ ಬಗ್ಗೆ ನಾಳೆ ಪೂರ್ವಭಾವಿ ಸಭೆ ನಡೆಯಲಿದೆ. ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ನಾಳೆ ಮೀಟಿಂಗ್ ಕೂಡ ನಡೆಯಲಿದೆ. ಸಿದ್ದರಾಮಯ್ಯ ಬೆಂಬಲಿಸಿ ಅಹಿಂದ ಹೆಸರಿನಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಹಿಂದೆನೂ ಕೂಡ ಅಷ್ಟೇ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತ ಆಯಿತು. ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಹಿಂದ ಸಮುದಾಯ ಬಂದು ಸೇರಿತ್ತು. ಆಗ ಸಿದ್ದರಾಮಯ್ಯನವರು ಎಷ್ಟು ಪವರ್ಫುಲ್ ರಾಜ್ಯ ಕಾಂಗ್ರೆಸ್ಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಹಿಂದೆನೂ ಕೂಡ ಇದೇ ರೀತಿಯಾದಂಥ ಒಂದು ಸಮಾವೇಶ ಆಗಿತ್ತು. ಈ ಸಮಾವೇಶ ಯಾವ ರೀತಿ ಆಗಿರುತ್ತೆ, ನಾಳೆ ಯಾವ ರೀತಿಯಾದಂಥ ಒಂದು ಸಭೆ ಇರುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಬಂದಾಗೆಲ್ಲ ಕೈ ಹಿಡಿತಾ ಇರುವುದೇ ಅಹಿಂದ ಸಮಾವೇಶಗಳು. ಅಹಿಂದ ಸಂಘಟನೆಗಳ ಮೂಲಕವಾಗಿ ಸಿದ್ದರಾಮಯ್ಯ ಅವರು ತಮ್ಮ ವರ್ಚಸ್ಸನ್ನ ಸಂಕಷ್ಟ ಬಂದಾಗ ಹೆಚ್ಚಿಸಿಕೊಳ್ಳುವಂತದ್ದು ಹಲವು ವರ್ಷಗಳಿಂದಲೂ ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ. ಯಾಕಂದ್ರೆ ಜೆಡಿಎಸ್ ನಲ್ಲಿ ಹೊರಬಂದಾಗಲೂ ಕೂಡ ಅಹಿಂದ ಸಮಾವೇಶವನ್ನು ಮಾಡಿದ್ರು. ಜೊತೆಗೆ ಸಿದ್ದರಾಮೋತ್ಸವವನ್ನ ಮಾಡುವ ಮೂಲಕವಾಗಿ ತಮ್ಮ ವರ್ಚಸ್ಸನ್ನ ಹೈಕಮಾಂಡ್ಗೆ ತೋರಿಸಿ ಏನು ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಸಾಬೀತನ್ನ ಮಾಡಿದ್ರು. ಇದೀಗ ಕುರ್ಚಿ ಕದನ ಜೋರಾಗಿದೆ. ಇದರ ಮಧ್ಯೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಕೂಡ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶವನ್ನ ಮಾಡುವ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಏನು ಪ್ರಯತ್ನ ನಡೀತಾ ಇದೆ, ಆ ಒಂದು ಪ್ರಯತ್ನಕ್ಕೆ ಬ್ರೇಕ್ ಹಾಕಬೇಕು. ಜೊತೆಗೆ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಹೆಚ್ಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾವೇಶನ ಮಾಡೋದಕ್ಕೆ ಅಹಿಂದ ಮುಖಂಡರು ಕೂಡ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ನಾಳೆ ಒಂದು ಸಭೆಯನ್ನ ಮಾಡುವ ಮೂಲಕವಾಗಿ ರೂಪುರೇಷೆ ಹೇಗಿರಬೇಕು, ಯಾವೆಲ್ಲ ಗಣ್ಯರನ್ನ ಕರೆಸಬೇಕು, ಸಮಾವೇಶವನ್ನ ಯಾವಾಗ ಮಾಡಬೇಕು, ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮ್ಮತಿಯನ್ನ ಸೂಚಿಸಿದ್ದಾರಾ ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಸಮಾವೇಶವನ್ನ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರ, ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಮೈಸೂರಿನಲ್ಲಿ ನಾಳೆ ಅಹಿಂದ ರಾಜ್ಯಾಧ್ಯಕ್ಷರಾದಂತಹ ಕೆ ಶಿವರಾಮ್ ಅವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಮಾಡಿ ಆ ಮೂಲಕ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಏನಿದೆ ಆ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಇದು ಇತ್ತೀಚಿನ ರಾಜಕಾರಣ ಏನಿದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಜೊತೆಗೆ ಇತರರಿಗೆ ಕುರ್ಚಿಯನ್ನ ಹಸ್ತಾಂತರವನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಏನು ಪರೋಕ್ಷವಾಗಿ ಮಾಡುತ್ತಿದ್ದಾರೆ. ಆ ಒಂದು ಶಕ್ತಿಯನ್ನ ತಡೆಯುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ತವರಿನಲ್ಲಿಗೆ ಈ ಒಂದು ಸಮಾವೇಶವನ್ನ ಮಾಡ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಸಮಾವೇಶದ ರೂಪುರೇಷೆಯನ್ನ ಚರ್ಚೆಯನ್ನ ಮಾಡೋದಕ್ಕೆ ಈ ಸಭೆಯನ್ನ ನಾಳೆ ಖಾಸಗಿ ಹೋಟೆಲ್ ನಲ್ಲಿ ಅಹಿಂದ ಮುಖಂಡರು ಮಾಡ್ಕೊಂಡಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.